ಇತ್ಯರ್ಥವಾಗಿಲ್ಲ ಚಿತ್ತಾಪುರದ ಆರ್ಎಸ್ಎಸ್ ಪಥಸಂಚಲನದ ವಿವಾದ. ಅಕ್ಟೋಬರ್ 24ರಂದು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ನಡೆಯುತ್ತೆ. ರಾಜ್ಯದೆಲ್ಲೆಡೆ 250 ಶಾಂತಿಯುತ ಪಥಸಂಚಲನವನ್ನ ನಡೆಸಲಾಗಿದೆ ಅಂತ ಆರ್ಎಸ್ಎಸ್ ವಾದವನ್ನ ಕೂಡ ಮಾಡಿದೆ. ಎಲ್ಲಿಯೂ ಶಾಂತ ಭಂಗವಾಗಿಲ್ಲ ಅಂತ ಹೇಳಿ ಆರ್ಎಸ್ಎಸ್ ಪರ ವಕೀಲರು ವಾದವನ್ನ ಮಾಡಿದ್ದಾರೆ. ಎಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದಿಲ್ಲ, ಶಾಂತಿಯುತವಾಗಿ ಆರ್ಎಸ್ಎಸ್ ಪಥಸಂಚಲನ ನಡೆದಿದೆ ಅಂತ ಹೇಳಿ ವಕೀಲರು ವಾದ ಮಾಡ್ತಾ ಇದ್ದಾರೆ. ಪಥಸಂಚಲನ ಮಾರ್ಗದ ಜೊತೆ ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಆರ್ಎಸ್ಎಸ್ ಪರ ವಕೀಲರಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಜಿಲ್ಲಾಧಿಕಾರಿ, ಪೊಲೀಸ್, ತಹಶೀಲ್ದಾರ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅಕ್ಟೋಬರ್ 24ರಂದು ಮಧ್ಯಾಹ್ನ ಮತ್ತೆ ಅರ್ಜಿ ವಿಚಾರಣೆ ನಡೆಸಲಿರುವಂತಹ ಹೈಕೋರ್ಟ್ ಅವತ್ತು ಈ ಎಲ್ಲದಕ್ಕೂ ಕೂಡ ಅಂಕಿತ ಬೀಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಶತಾಯಗತಾಯವಾಗಿ ನೋಡಿ, 2019ರಲ್ಲಿ ಯಾವ ರೀತಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಿದ್ರೋ, ಸೋಲಿಲ್ಲದ ಸರದಾರ ಅಂತ ಹೇಳಿ ಯಾವ ರೀತಿಯಾಗಿ ಬೀಗ್ತಾ ಇದ್ರೋ, ಯಾವ ರೀತಿಯಾಗಿ ಅದಕ್ಕೆ ಟಕ್ಕರ್ ಕೊಟ್ಟು ಅವರನ್ನು ಕೆಳಗಿಳಿಸುವಂತಹ ಕೆಲಸವನ್ನು ಮಾಡ್ತೋ ಬಿಜೆಪಿ, ಇವಾಗಲೂ ಕೂಡ ಅದೇ ರೀತಿಯಾದಂತಹ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿತ್ತು. ಬಟ್ ಆದರೆ ಇವತ್ತು ಪಥಸಂಚಲನ ಏನು ಹಮ್ಮಿಕೊಳ್ಳಲಾಗಿತ್ತೋ ಅದಕ್ಕೆ ಬ್ರೇಕ್ ಬಿದ್ದಿದೆ. ಇನ್ನೂ ಕೂಡ ಸದ್ಯಕ್ಕೆ ಈ ಅರ್ಜಿ ವಿಚಾರಣೆ ಆಗಬೇಕಾಗಿದೆ. ಇದೇ ತಿಂಗಳು 24ರಂದು